Welcome to day 4 of 2025 tour series. ಸೊ ಇವತ್ತು ನಾವು ಕಂಪ್ಲೀಟ್ ನೈಟ್ ಜರ್ನಿ ಮಾಡಿಬಿಟ್ಟು ಆನ್ ದ ವೇಯಲ್ಲಿ ಪಾಣಿಪತ್, ಕುರುಕ್ಷೇತ್ರ, ಚಂಡೀಗರ್ ಇದನ್ನೆಲ್ಲ ಪಾಸ್ ಮಾಡಿಬಿಟ್ಟು ರೀಚ್ ಆಗಿದ್ದು ಶಿಮ್ಲಾ ಅರ್ಲಿ ಮಾರ್ನಿಂಗ್ ಅರೌಂಡ್ 6:30 ಹಾಗೆ ರೀಚ್ ಆಗಿದ್ವಿ. ನಮ್ಮ ಶೆಡ್ಯೂಲ್ ಟೈಮಿಂದ 1 ಅವರ್ ಮುಂಚೆನೇ ರೀಚ್ ಆಗಿದ್ದೀವಿ. ಆ್ಯಂಡ್ ಬ್ಯೂಟಿಫುಲ್ ಘಾಟ್ ಸೆಕ್ಷನ್ ಸೀನರಿ ವಾಸ್ ಆಲ್ಸೋ ವೆರಿ ನೈಸ್. ಆ್ಯಂಡ್ ತಲುಪಿದ ಕೂಡಲೇ ತುಂಬ ಅಂದರೆ ತುಂಬ ಚಳಿ ಇತ್ತು. ನನಗಂತೂ ಸಖತ್ ಚಳಿ ಆಗ್ತಾಯಿತ್ತು. ಒಂದು ಸತಿ ಹೋಗ್ಬಿಟ್ಟು ರೂಮಲ್ಲಿ ಕುತ್ಕೊಬೇಡ ಅಂತ ಅನಿಸ್ತಾಯಿತ್ತು, ಆ ಥರ ಚಳಿ ಇತ್ತು. ನಾವೊಂದು ಟೂರ್ ಪ್ಯಾಕೇಜಲ್ಲಿ ಬುಕ್ ಮಾಡಿದ್ದು. ನಮ್ಮ ಪ್ಯಾಕೇಜ್ ಸ್ಟಾರ್ಟ್ ಆಗೋದು ಶಿಮ್ಲಾಯಿಂದ ಟಿಲ್ ಅಮೃತ್ಸರ್ ತನಕ ನಮ್ಮ ಪ್ಯಾಕೇಜ್ ಇರೋದು. ದಟ್ ಈಸ್ 5 nights and 6 days. ಸೊ ಇದು ನಮ್ಮ ರೂಮು. ಅಲ್ಲಿರೋ ಐಟಮ್ಸ್ಗಳನ್ನೆಲ್ಲ ಇಗ್ನೋರ್ ಮಾಡಿ ಆ್ಯಂಡ್ ಜಸ್ಟ್ ಸಿ ದಿಸ್ ವ್ಯೂ ಫ್ರಮ್ ರೂಮ್. ಇಟ್ ವಾಸ್ ಸೋ ಬ್ಯೂಟಿಫುಲ್. ಇಲ್ಲಿ ಕುತ್ಕೋಬೇಡ ಅಂತ ಅನಿಸ್ತಾ ಇತ್ತು, ಹಾಗೆ ಚಳಿನೂ ಇತ್ತು. ಸೊ ರೂಮಲ್ಲೇ ಕುತ್ಕೋಬೇಡ ಅಂತ ಅನಿಸ್ತಿತ್ತು. ಬಟ್ ನೋ, ನಮ್ಮ ಪ್ಲ್ಯಾನ್ ಪ್ರಕಾರನೇ ನಾವು ಕಂಟಿನ್ಯೂ ಮಾಡಬೇಕು. ಸೊ ಶಿಮ್ಲಾ ನೋಡಬೇಕು, ಶಿಮ್ಲಾ ಲೋಕಲ್ ಸೈಟ್ಸ್ ಸೀಯಿಂಗ್. ಆ್ಯಂಡ್ ಶಿಮ್ಲಾದಿಂದ ನಾವು ಹೊರಟಿರೋದು ಇವಾಗ ಎಲ್ಲಿಗೆ ಅಂದರೆ ಕುಫ್ರಿ ಅನ್ನೋ ಪ್ಲೇಸ್ಗೆ. ಆ್ಯಕ್ಚುಲಿ ಇದ್ದಿದ್ದೇ 2 places ಆನ್ ದ್ಯಾಟ್ ಡೇ. ಇನ್ನು ಬರೀ ಇಷ್ಟನ ಪ್ಲೇಸಸ್ ಅಂತ ಅನಿಸ್ತಾ ಇತ್ತು. ಬಟ್ ಅಲ್ಲಿ ಹೋದಾಗ ಆ್ಯಕ್ಚುಲಾಗಿ ನೋಡಿ ಎಷ್ಟು ವೆಹಿಕಲ್ಸ್ ಇದೆ ಅಂದರೆ ಈ ಟ್ರಾಫಿಕಲ್ಲಿನೇ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ಜಾಸ್ತಿ. ಸೊ ಜಾಸ್ತಿ ನೋಡೋದಕ್ಕಾಗೋದಿಲ್ಲ. ಹಾಗೆ ಎಲ್ಲನೂ ಘಾಟ್ ಸೆಕ್ಷನ್ ಅಲ್ವಾ, ಸೊ ಎಲ್ಲೂ ಓವರ್ಟೇಕ್ ಮಾಡೋದಕ್ಕಾಗೋದಿಲ್ಲ. ಸೊ ಈ ಟ್ರಾಫಿಕ್ಕು, ಸ್ಲೋ ಮೂವಿಂಗ್ ಆಫ್ ವೆಹಿಕಲ್ ಇದ್ದೇ ಇರುತ್ತೆ. ಎಸ್ಪೆಷಲಿ ಇನ್ ಏಪ್ರಿಲ್ ಮೇ ಅಂತೂ ಜಾಸ್ತಿ ಟೂರಿಸ್ಟ್ ಇರ್ತಾರೆ ಶಿಮ್ಲಾದಲ್ಲಿ. ಆ್ಯಂಡ್ ಬೆಳಗ್ಗೆ ತಿಂಡಿ ತಿನ್ನೋದಕ್ಕೆ ಅಂತ ನಾವು ಈ ಒಂದು ರೆಸ್ಟೋರೆಂಟಿಗೆ ಬಂದಿದ್ವಿ. ಇಲ್ಲೆಲ್ಲ ಮಾಮೂಲಿ ಇನ್ನೇನು ಆಲೂ ಪರಾಟ ಇರುತ್ತೆ, ಇಲ್ಲಾಂದರೆ ಚೋಲೆ ಇರುತ್ತೆ, ಇದೇ ಆಗುತ್ತೆ. ಆ್ಯಂಡ್ ಬಿಸಿ ಬಿಸಿ ಚಾಯ ಅಂತೂ ಕಂಪಲ್ಸರಿ. ಫಸ್ಟ್ ಈ ತಿಂಡಿ ಬೇಡ, ಚಾಯ ಕುಡಿದ್ರೆ ಸಾಕು ಅಂತ ಅನಿಸ್ತಾಯಿತ್ತು, ಅಷ್ಟು ಚಳಿ ಇತ್ತಲ್ಲಿ. ಆ್ಯಂಡ್ ನೆಕ್ಸ್ಟ್ ನಮ್ಮ ಲೊಕೇಶನಿಗೆ ಹೋಗ್ತಾ ಇದ್ದೀವಿ, ದಟ್ ಈಸ್ ಕುಫ್ರಿ. ಆನ್ ದ ವೇ ಸ್ವಲ್ಪ ಚಳಿ ಇತ್ತು ಆ್ಯಂಡ್ ಚೆನ್ನಾಗಿ ಅನಿಸ್ತಾಯಿತ್ತು. ತೀರಾ ಚಳಿ ಇರಲಿಲ್ಲ, ಇಟ್ ವಾಸ್ ಗುಡ್. ಆ್ಯಂಡ್ ಹಾಗೆ ವೆದರ್ ನೋಡ್ತಾ ಇದ್ದರೆ ಚೆನ್ನಾಗೇ ಅನಿಸ್ತಾ ಇತ್ತು. ಆ್ಯಂಡ್ ಈ ಥರ ಒಂದು ಆನ್ ದ ವೇಯಲ್ಲೆಲ್ಲ ಯಾಕೆ ಹಾಕಿರ್ತಾರೆ ಫೋಟೋಶೂಟ್ಸ್ಗೆ, ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ಮನಿ ಮೇಕಿಂಗ್ ಹಿಯರ್ ಬಿಕಾಸ್ ಶಿಮ್ಲಾ ಇಸ್ ದ ಟೂರಿಸ್ಟ್ ಪ್ಲೇಸ್. ಆ್ಯಂಡ್ ಕುಫ್ರಿಗೆ ರೀಚ್ ಆದ್ವಿ. ಕುಫ್ರಿ ರೀಚ್ ಆದಮೇಲೆ ಇಲ್ಲಿ ಮೇಲ್ಗಡೆ ವ್ಯೂ ಪಾಯಿಂಟಿಗೆ ಹೋಗಬೇಕು ಅಂದರೆ 2 modes ಇದೆ. ಒಂದು 4x4 ಜೀಪ್ ಆ್ಯಂಡ್ ಇನ್ನೊಂದು ಹಾರ್ಸ್ ಮೇಲೆ ಕೂತ್ಕೊಂಡು ಕರೆಸ್ಕೊಂಡು ಹೋಗ್ತಾರೆ. ನಾವು ಹಾರ್ಸ್ ಮೇಲೆ ಹೋಗಲಿಲ್ಲ. ಇಲ್ಲಿ ಹೇಗೆ ಅಂದರೆ ಎಲ್ಲನೂ ಮನಿ ಮೇಕಿಂಗೆ. ಫುಲ್ಲು ಚಳಿನೂ ಇತ್ತು. ಆ್ಯಂಡ್ ಏನಾಯಿತು ಅಂದ್ಬಿಟ್ರೆ ಮಳೆ ಬಂದುಬಿಡ್ತು. ಮಳೆ ಬಂದಾಗಂತೂ ಎಷ್ಟು ಚಳಿ ಅಂದರೆ ಗಿಡ್ಗಿಡ್ ಅಂತ ನಡುಗ್ತಾ ಇತ್ತು ನನಗಂತೂ. ಆ ಥರ ಚಳಿ ಇತ್ತು. ಇಂಥ ಒಂದು ಆಫ್ ರೋಡಿಂಗ್ ಟೈಪಲ್ಲಿ ಜೀಪು ಅಲ್ಲಿ ಈ ಡ್ರೈವರ್ಸ್ ರಿಯಲಿ ಬಿಗ್ ಸಲ್ಯೂಟ್ ಟು ದೆಮ್. ತುಂಬ ಅಂದರೆ ತುಂಬ ಡಬ್ಬ ಥರ ಇದೆ ರೋಡ್ಗಳೆಲ್ಲ. ಅಲ್ಲೆಲ್ಲ ಅವರು ಓಡಿಸ್ಕೊಂಡು ಕರ್ಕೊಂಡು ಹೋಗಬೇಕು. ಈ ಜೀಪ್ದು ಟೋಟಲ್ 4 ಮೆಂಬರ್ಸಿಗೆ ಕಾಸ್ಟ್ 6,000 ಆಯಿತು. ಇಲ್ಲಿ ಹೇಳ್ತಾರೆ ಏನಂದರೆ ಅಲ್ಲಿ ಹೋಗಿ ನಿಮಗೆ ಗೇಮ್ಸ್ ಆ್ಯಕ್ಟಿವಿಟೀಸ್ ಇರುತ್ತೆ, ಜಿಪ್ ಲೈನಿಂಗ್ ಆ್ಯಂಡ್ ಸಮ್ ಅದರ್ ಟೋಟಲ್ 8 ಗೇಮ್ಸ್ ಇರುತ್ತೆ, ಅದನ್ನೆಲ್ಲ ನೀವು ಮಾಡ್ಬೋದು ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ನನಗನ್ಸಿದ್ದು ರಿಯಲ್ ವೇಸ್ಟ್ ಅಂತ. ಯಾಕೆ ಅಂತ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ನಾವು ಈ ಥರ ಕಾಶ್ಮೀರಿ ಆ್ಯಂಡ್ ಪಹಾಡಿದು ಟ್ರೆಡಿಷ್ನಲ್ ಡ್ರೆಸ್ ಟೈಪ್ನ ವೇರ್ ಮಾಡಿದ್ವಿ. ಇದು ಓನ್ಲಿ ಡ್ರೆಸ್ ವೇರ್ ಮಾಡಿ ನಾವೇ ನಮ್ಮ ಫೋನಲ್ಲಿ ಫೋಟೋಸ್ ತೊಗೋಬೇಕು ಅಂದರೆ ಪರ್ ಪರ್ಸನ್ಗೆ 150 rupees. ಇದು ಒಂಥರ ಚೆನ್ನಾಗಿರುತ್ತೆ, ಒಂದು ಮೆಮೊರಿ ಅಂತ ಇದನ್ನು ವೇರ್ ಮಾಡಿ ಫೋಟೋಸ್ ನಾವೇ ತೊಗೊಂಡ್ವಿ. ಆ್ಯಂಡ್ ದಿಸ್ ವಾಸ್ ಆಲ್ಸೋ ನೈಸ್. ಅಲ್ಲಿ ಹಾಗೆ ಟೆಲಿಸ್ಕೋಪ್ ವ್ಯೂ ಆ್ಯಂಡ್ ಇನ್ನೊಂದು ಟೆಂಪಲ್ಲು ಇದೆಲ್ಲ ಇದೆ. ಇದು ಕುಫ್ರಿದು ವ್ಯೂ ಪಾಯಿಂಟ್ ಆಗಿರುತ್ತೆ. ಇಲ್ಲಿ ಬರೋದಕ್ಕೇ 6,000. ಇಲ್ಲಿ ನಮ್ಮ ವೆಹಿಕಲ್ಸ್ ಅಲೋ ಮಾಡೋದಿಲ್ಲ, ಬರೋದಕ್ಕಾಗೋದಿಲ್ಲ. ಆ್ಯಂಡ್ ಇಲ್ಲಿ ಎಲ್ಲ ನೋಡಿದ್ಮೇಲೆ ನಾವು ತಿಂದಿದ್ದು ಹಾಟ್ ಮ್ಯಾಗಿ. ಅಲ್ಲಿ ಪಹಾಡ್ಸಲ್ಲಿ ಮ್ಯಾಗಿ ತಿನ್ನೋದೇ ಒಂದು ಮಜಾ ಅಲ್ವಾ. ಹಾಗೆ ಇಲ್ಲಿ ಕುಫ್ರಿ ಫನ್ ವರ್ಲ್ಡ್ ಅಂತ ಇದೆ, ಇದು ಸಪ್ರೇಟ್. ಇದಕ್ಕೆ ಹೋಗಬೇಕು ಅಂದರೆ ನೀವು ಅಗೇನ್ ಎಕ್ಸ್ಟ್ರಾ ಪೇ ಮಾಡಬೇಕು. ಇದು 6,000 ಪ್ಯಾಕೇಜಲ್ಲಿ ಬರೋದೇ ಇಲ್ಲ. ನನಗೆ ಯಾಕೆ ಕುಫ್ರಿ ವೇಸ್ಟ್ ಅನಿಸಿದ್ದು ಅಂದರೆ ಇಲ್ಲಿ ಓನ್ಲಿ ಮನಿ ಮೇಕಿಂಗ್. ಈ ಥರ ವೆಹಿಕಲಲ್ಲಿ ಹೋಗಬೇಕು ಅಂತ ದುಡ್ಡು ಕೊಡಬೇಕು, ಅಗೇನ್ ಇಟ್ಸ್ ವೆರಿ ಕಾಸ್ಟ್ಲಿ. ಆ್ಯಂಡ್ ಇಲ್ಲಿ ಆ್ಯಪಲ್ ಗಾರ್ಡನ್ ಅಂತ ಇದೆ. ದಿಸ್ ಈಸ್ ನಾಟ್ ದ ಸೀಸನ್ ಆಫ್ ಆ್ಯಪಲ್, ಬಟ್ ಜಸ್ಟ್ ಓನ್ಲಿ ಟ್ರೀಸ್ ನೋಡಿದ್ವಿ ನಾವು. ಇದೆಲ್ಲ ಆ್ಯಪಲ್ ಟ್ರೀಸು.
ಇಲ್ಲಿ ಬಂದಮೇಲೆ ಅವ್ರು ಹೇಳ್ತಾರೆ ನೀವು ಗೇಮ್ಸ್ ಆಡ್ಬೋದು ಅಂತ. ಇಲ್ಲಿ ಬೇರೆ ಏನೇನೋ ಗೇಮ್ಸ್ಗಳಿದೆ, ಬಟ್ ಅದು ಯಾವುದೂ ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ಆ್ಯಂಡ್ ಎಲ್ಲ ತುಂಬ ಸ್ಮಾಲ್ ಕಿಡ್ಸ್ ಆಡುವಂಥ ಗೇಮ್ಸ್ ಆ್ಯಂಡ್ ತುಂಬ ಕ್ಯೂ ಇತ್ತು, ಸೊ ಅಷ್ಟು ಪೇಷನ್ಸು ಇರಲಿಲ್ಲ. ಆ್ಯಂಡ್ 6000 ವೇಸ್ಟೇ, ಬಟ್ ಏನೂ ಮಾಡೋದಕ್ಕಾಗಲ್ಲ. ವಿತೌಟ್ ಗೇಮ್ಸ್ ಆಪ್ಷನ್ಸೇ ಇಲ್ಲ ಅಂತಾರೆ. ನಾವು ಹೇಗಿದ್ದರೂ 6000 ಇನ್ವೆಸ್ಟ್ ಮಾಡಲೇಬೇಕು. ಇದೆಲ್ಲ ನೋಡಿ, ಆ್ಯಪಲ್ ಟ್ರೀದು ಫ್ಲವರ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಆ್ಯಂಡ್ ಇದಿದು ಒಂದು ಜಿಪ್ ಲೈನು, ಅದರಲ್ಲಿ ಇಬ್ಬರೇ ಜನ ಆಡ್ಬೋದು ಅಂತ ಇದ್ದಿತ್ತು, ಓನ್ಲಿ ಒನ್ಸ್ ದಟ್ಟು. ಸೊ ಇದು ಒಂದೇ ಗೇಮ್ ಆಡಿದ್ದು ನಾವು, ಇನ್ನು ಬೇರೆ ಯಾವ ಗೇಮೂ ಆಡಿಲ್ಲ. ನಾನು ಮತ್ತು ನಮ್ಮಮ್ಮ ಆಡಿದ್ವಿ. ಇದು ನನ್ನ ಮೊಮ್ಮನ ಫಸ್ಟ್ ಟೈಮ್ ಜಿಪ್ ಲೈನ್, ಬಟ್ ನಾಟ್ ಮೈನ್. ಇಟ್ ವಾಸ್ ನೈಸ್, ಬಟ್ ತೀರಾ ತುಂಬ ಸಕ್ಕತ್ತಾಗಿತ್ತು ಥರ ಜಿಪ್ ಲೈನ್ ಏನಲ್ಲ. ಆ್ಯಂಡ್ ಇಲ್ಲಿ ನೋಡಿ, ಅಲ್ಲಿ ಪಹಾಡಿದೊಂದು ಫ್ಲವರು ಎಷ್ಟು ಕ್ಯೂಟಾಗಿದೆ. ಆ್ಯಂಡ್ ನೋಡಿ, ನನ್ನ ನೈಲ್ ಪಾಲಿಷ್ಗೆ ತುಂಬ ಮ್ಯಾಚ್ ಆಗ್ತಾಯಿದೆ ಈ ಫ್ಲವರ್. ಕುಫ್ರಿ ಪ್ಲೇಸಸ್ ಎಲ್ಲ ನೋಡಿಬಿಟ್ಟು ವಾಪಸ್ ಅದೇ ಜೀಪ್ ಫೋನ್ ನಂಬರ್ ನಮ್ಮ ಹತ್ರ ಇರುತ್ತೆ, ನಾವು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಅವ್ರಿಗೆ ಒಂದು 1/2 ಅವರ್ ವೆಯ್ಟ್ ಮಾಡಿದ್ವಿ. ಅವ್ರಿಗೆ ಪಿಕಪ್ ಆ್ಯಂಡ್ ಡ್ರಾಪ್ ಇದೇ ಕೆಲಸ ಇರುತ್ತೆ, ಒಂದು 2.5 ಕಿಲೋಮೀಟರ್ಸ್ ಹೋಗೋ ಅಷ್ಟು. ಸೊ ಅವ್ರು ನಮ್ಮನ್ನು ವಾಪಸ್ ನಮಗೆ ಬೇಕಾಗಿರೋ ಲೊಕೇಶನಿಗೆ ಡ್ರಾಪ್ ಮಾಡಿದ್ರು. ನೆಕ್ಸ್ಟ್ ನಾವು ಮಧ್ಯಾಹ್ನ ಲಂಚ್ಗೆ ಅಂತ ಆನ್ ದ ವೇ ಸಿಕ್ಕಿದ್ದ ರ್ಯಾಡಿಸನ್ ಹೋಟೆಲ್ಗೆ ಲಂಚಿಗೆ ಬಂದಿದ್ವಿ. ಇಲ್ಲಿ ನಮ್ಮ ಲಂಚ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬ್ಯಾಕ್ ಟು ಶಿಮ್ಲಾ ಹೋಗಬೇಕಿತ್ತು, ಶಿಮ್ಲಾ ಲೋಕಲ್ ಸೈಟ್ ಸೀಯಿಂಗ್. ಆ್ಯಂಡ್ ಆನ್ ದ ವೇ ಈ ಟೆಲಿಸ್ಕೋಪ್ ವ್ಯೂ ಅಂತ ಹೈ ಹಿಲ್ ಕುಫ್ರಿಯಲ್ಲೂ ಇತ್ತು, ಅಲ್ಲಿ ಹೋಗಿರಲಿಲ್ಲ. ಬಟ್ ಇಲ್ಲಿಂದ ಇವರು ಒಂದು 4 ಪ್ಲೇಸಸ್ ತೋರಿಸ್ತಾರೆ, ಪರ್ ಪರ್ಸನ್ 100 ರೂಪೀಸ್ ಹಾಗೆ. ಇಲ್ಲಿ ಅವ್ರು ಏನೋ 4 ಪ್ಲೇಸಸ್ ತೋರಿಸಿದ್ರು. ಹಿಂದಿಯ ಗದರ್ ಏಕ್ ಪ್ರೇಮಕ್ ಕಥಾ ಮೂವಿ ಸನ್ನಿ ಡಿಯೋಲ್ ಆ್ಯಕ್ಟ್ ಮಾಡಿರೋದು, ಆ ಮೂವಿನೂ ಇಲ್ಲೊಂದು ಶೂಟಿಂಗ್ ಪ್ಲೇಸ್ ಇದೆ ಅಂತಲೂ ತೋರಿಸಿದ್ರು. ಎಲ್ಲರೂ ಅದನ್ನು ನೋಡಿಬಿಟ್ಟು ನೆಕ್ಸ್ಟ್ ಬಂದಿದ್ದಲ್ಲೋ ಇರೋ ಒಂದು ಟೆಂಪಲಿಗೆ. ಇದು ಒಂದು ಹನುಮಾನ್ ಟೆಂಪಲ್, ಜಕ್ಕೂ ಟೆಂಪಲ್ ಅಂತ. ಇದು ಆಲ್ಮೋಸ್ಟ್ ಶಿಮ್ಲಾದ ಹೈಯೆಸ್ಟ್ ಪೀಕಲ್ಲಿ ಲೊಕೇಟ್ ಆಗಿರೋ ಟೆಂಪಲ್. ಈ ಟೆಂಪಲ್ಗೆ ಸ್ಟೆಪ್ಸು ಇದೆ ಆ್ಯಂಡ್ ಎಸ್ಕಲೇಟ್ರಲ್ಲಿ ಹೋಗಬೇಕು ಅಂದರೆ ಇಲ್ಲೂ 20 ರೂಪೀಸ್ ಪರ್ ಪರ್ಸನ್ ಫಾರ್ ಎಸ್ಕಲೇಟರ್. ಈಗ ಟೂರಿಸ್ಟ್ ಪ್ಲೇಸ್ ಅಂದಮೇಲೆ ಹೇಗಾದರೂ ದುಡ್ಡು ಮಾಡಬೇಕು, ಸೊ ಇದಕ್ಕೂ 20 ರೂಪೀಸ್ ಪರ್ ಪರ್ಸನ್ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ತುಂಬ ಮಂಕಿಗಳ ಕಾಟ ಇತ್ತು. ನಿಜವಾಗ್ಲೂ ನಾನೇ ಕಣ್ಣಾರೆ ನೋಡಿದೆ, ಒಬ್ಬ ಮನುಷ್ಯನ ಕೈಯಿಂದ ಸನ್ಗ್ಲಾಸಸ್ ಅದನ್ನೆಲ್ಲ ಕಿತ್ಕೊಂಡು ಹೋಗ್ತಾಯಿದ್ರು. ಸೊ ಫೋನ್ ತೆಗಿಯೋಕೆ ಅಷ್ಟು ಈಸಿ ಇರಲಿಲ್ಲ. ಆ್ಯಂಡ್ ನೆಕ್ಸ್ಟ್ ನಾವು ಶಿಮ್ಲಾದು ಒಂದು ಮಾಲ್ ರೋಡ್ ಥರ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ದಟ್ ಈಸ್ ರಿಡ್ಜ್ ರೋಡ್ ಅಂತ, ರಿಡ್ಜ್ ಮಾಲ್ ಅಂತ. ಅದು ಒಂದು ಶಾಪಿಂಗ್ ಸ್ಟ್ರೀಟ್, ಫೇಮಸ್ ಶಾಪಿಂಗ್ ಸ್ಟ್ರೀಟ್. ಇಲ್ಲೂ ಹೇಗೆ ಅಂದರೆ ಪಾರ್ಕಿಂಗ್ ಎಲ್ಲ ಆಪ್ಷನ್ ಇದೆ. ಪಾರ್ಕಿಂಗ್ ಮಾಡಿದ್ಮೇಲೆ ಲಿಫ್ಟ್ ಇದೆ. ಶಿಮ್ಲಾದಲ್ಲಿ ಆಲ್ಮೋಸ್ಟ್ ಎಲ್ಲ ಬೆಟ್ಟ ಟೈಪ್ಸ್ ಅಲ್ವಾ, ಸೊ ಅಲ್ಲೆಲ್ಲನೂ ಲಿಫ್ಟ್ಗಳಿರುತ್ತೆ. ಈ ಪ್ಲೇಸ್ಗೂ ಅಷ್ಟೇ ಲಿಫ್ಟ್ ಇದೆ. ಅಗೇನ್ ಇಲ್ಲೂ ಪರ್ ಪರ್ಸನ್ 20 ರೂಪೀಸ್ ಫಾರ್ ಒನ್ ಸೈಡ್, ಆ್ಯಂಡ್ ಬೋತ್ ಸೈಡ್ ಆಗಬೇಕಾದ್ರೆ 40 ರೂಪೀಸ್. ಆ್ಯಂಡ್ ಲಗೇಜ್ ಎಲ್ಲ ಇದ್ದರೆ ಎಕ್ಸ್ಟ್ರಾ ಲೈಕ್ ಟ್ರಾಲಿ ಆ್ಯಂಡ್ ಆಲ್ ಅಗೇನ್ ಅದಕ್ಕೆ 20 ರೂಪೀಸ್. ಸೊ ಈ ಥರ ಬರೀ ಟೂರಿಸಮಿಂದನೇ ದುಡ್ಡು ಮಾಡುವಂಥ ಪ್ಲೇಸ್ ಶಿಮ್ಲಾ. ಅಫ್ಕೋರ್ಸ್ ದಟ್ ಈಸ್ ದ ಅಟ್ರಾಕ್ಷನ್. ಸೊ ದಿಸ್ ಈಸ್ ದ ರಿಡ್ಜ್ ಮಾಲ್ ಥರ ಏನಿಲ್ಲ, ದಿಸ್ ಈಸ್ ದ ರೋಡ್. ಆ್ಯಂಡ್ ಇಲ್ಲೇ ಎಲ್ಲ ಶಾಪ್ಸ್ ಆ್ಯಂಡ್ ಸ್ಟ್ರೀಟ್ಸ್ ಇರೋದು. ಆ್ಯಂಡ್ ದಿಸ್ ಇಸ್ ದ ಮೇನ್ ಶಾಪಿಂಗ್ ಸೆಂಟರ್ ಆಫ್ ದ ಶಿಮ್ಲಾ ಪ್ಲೇಸ್. ಓಕೆ ಕೈಂಡ್ ಆಫ್ ಅಂದರೆ ರೇಟು ಜಾಸ್ತಿ ಇತ್ತು, ಏನು ಅಂತ ಏನು ಶಾಪಿಂಗ್ ಎಲ್ಲ ಮಾಡಲಿಲ್ಲ, ಜಸ್ಟ್ ವಿಂಡೋ ಶಾಪಿಂಗ್ ಆ್ಯಂಡ್ ಟೀ ಕುಡ್ಕೊಂಡು ನಮ್ಮದೇನ ಇಲ್ಲಿಗೆ ಎಂಡ್ ಮಾಡಿದ್ವಿ. ಆ್ಯಂಡ್ ಬ್ಯಾಕ್ ಟು ಆರ್ ಹೋಟೆಲ್ ಆ್ಯಂಡ್ ಡಿನ್ನರು ಮುಗಿಸ್ಕೊಂಡು ಅವತ್ತಿನ ದಿನ ಇಲ್ಲಿಗೆ ಮುಗಿಯುತ್ತೆ. ಬಾಯ್.